ನಮಸ್ಕಾರ ಸ್ನೇಹಿತರೆ, ಕುಕ್ ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಹಾಗಲಕಾಯಿ ಆಲೂಗಡ್ಡೆ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು, ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗಲಕಾಯಿ ತಿಂದೇ ಇರೋರು ಸಹ ಹಾಗಲಕಾಯಿ ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ನಮಗೆ ಹಾಗಲಕಾಯಿ ಒಂದೇ ತಿನ್ನೋಕ್ಕೆ ಸ್ವಲ್ಪ ಕಹಿ ಇರುತ್ತೆ. ಅದರ ಜೊತೆಲಿ ಇನ್ನೊಂದು ತರಕಾರಿ ಯಾವುದಾದ್ರೂ ನಮ್ಗೆ ಇಷ್ಟವಾಗಿರೋ ತರಕಾರಿ ಮಿಕ್ಸ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಆಲೂಗಡ್ಡೆನೇ ಇಷ್ಟಪಡ್ದಿರೋರು ಇರಲ್ಲ, ಎಲ್ಲರಿಗೂ ಇಷ್ಟನೇ. ನಾನೀಗ ಯಾವ ರೀತಿ ಮಾಡೋದು, ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಹಾಗಲಕಾಯಿ ಅರ್ಧ kg ಆಗೋಷ್ಟು ತೊಗೊಂಡಿದ್ದೀನಿ. ಹಾಗಲಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀಜ ಎಲ್ಲ ತೆಗೆದು, ಬೀಜ ಇದ್ದರೆ ತೆಗ್ದಾಕಿ, ಇಲ್ಲಾಂದರೆ ಹಾಗೆ ಕಟ್ ಮಾಡ್ಕೊಳ್ಳಿ. ಆಲೂಗಡ್ಡೆನೂ ಸಹ ಒಂದೆರಡು ಆಲೂಗಡ್ಡೆ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಎಣ್ಣೆಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಎಣ್ಣೆಲಿ ಫ್ರೈ ಮಾಡೋದು ಬೇಡ ಅಂದರೆ ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಬೋದು. ನಾನಿದು ಇವತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ನಾನೊಂದು ಒರಳು ತೊಗೊಂಡಿದ್ದೀನಿ. ನೀವು ಚಿಕ್ಕ ಜಾರ್ ಇದ್ದರೆ ಚಿಕ್ಕ ಜಾರೇ ತೊಗೊಳ್ಳಿ. 1-2 ಸ್ಪೂನ್ ಆಗೋಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಜೀರಿಗೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿನಿ, ಇದು ಹಾಕ್ಕೊತಾ ಇದ್ದೀನಿ. 2 ಬೆಳ್ಳುಳ್ಳಿ ಗಡ್ಡೆನ ಬಿಡಿಸಿ ಇಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಪುಡಿ ಮಾಡ್ಕೊತೀನಿ, ಕುಟ್ಟಿ ಪುಡಿ ಮಾಡ್ಕೊತೀನಿ. ಇದು ಪುಡಿಗೆ ಬೇಕಾಗಿರೋ ಪದಾರ್ಥಗಳು. ಈಗ ಒಂದು ಅರ್ಧ ಒಳ್ಳಷ್ಟು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. 2 ಟಮಾಟನ ನಾನು ಕೊಬ್ಬರಿ ತುರಿಯೋದ್ರಲ್ಲಿ ತುರಿದು ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಸಾಸಿವೆ, 2 ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಉದ್ದುದಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ. 2 ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ಈಗ ನಾನು ಸ್ಟವ್ ಅಂಟಿಸಿ ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ. ಹಾಗಲಕಾಯಿ ಕರಿಯೋದಕ್ಕೆ ಎಣ್ಣೆ ಹಾಕಿದ್ದೀನಿ, ಬಿಸಿ ಆಗಿದೆ ಎಣ್ಣೆ. ನಾನೀಗ ಸ್ವಲ್ಪ ಹಾಕ್ಕೊಂಡು ಹಾಗಲಕಾಯಿನ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ. ಕಟ್ ಮಾಡೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು, ರೌಂಡಾಗಾದರೂ ಮಾಡ್ಬೋದು. ನಾನು ಆಲೂಗಡ್ಡೆ ಕಟ್ ಮಾಡಿರೋದಕ್ಕೆ ಆಲೂಗಡ್ಡೆ ಯಾವ ಥರ ಕಟ್ ಮಾಡಿದ್ದೀನಿ ಅದೇ ಥರ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಫ್ರೈ ಆಗಿದೆ ಹಾಗಲಕಾಯಿ. ನಾನು ತೆಗೆದು ಒಂದು ಸೊಪ್ಪು ಬಗ್ಸೋ ತೂತು ಬಟ್ಟಲಿಗೆ ಹಾಕ್ತಾಯಿದ್ದೀನಿ, ಎಣ್ಣೆ ಎಲ್ಲ ಸೋರ್ಕೊಳ್ಳಿ ಅಂತ. ಸ್ವಲ್ಪ ತೆಗೆದು ತುಂಬ ಏನು ರೋಸ್ಟ್ ಮಾಡಬಾರ್ದು, ಒಂದು ಮುಕ್ಕಾಲು ಭಾಗದಷ್ಟು ಮಾಡಿದ್ರೆ ಸಾಕು. ಆಮೇಲೆ ನಾವು ಒಗ್ಗರಣೆ ಹಾಕಿದಾಗ ಉಪ್ಪೆಲ್ಲ ಹಿಡಿಬೇಕಲ್ಲ, ಆವಾಗ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಈಗ ಹಾಗಲಕಾಯಿ ಎಲ್ಲ ಎಣ್ಣೆಲಿ ಕರೆದು ಆಯಿತು. ಈಗ ನಾನು ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಎಣ್ಣೆಗೆ. ಇದನ್ನು ಹಂಗೆ ಎಣ್ಣೆಯಲ್ಲೇ ಕರಿಬೇಕು. ಇದು ಬೇಗ ಬೆಂದೋಗುತ್ತೆ. ಈ ರೀತಿ ಒಂದು ಸತಿ ಮಾಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಆಲೂಗಡ್ಡೆ ಪೂರ್ತಿಯಾಗಿ ಬೆಂದಿದೆ. ನಾನು ಹಾಗಲಕಾಯಿನೂ ಸಹ ತೆಗೆದು ಸಪ್ರೇಟ್ ಒಂದು ತಟ್ಟೆಯಲ್ಲಿ ಇಟ್ಕೊತೀನಿ. ಎಣ್ಣೆ ಚೆನ್ನಾಗಿ ಸೋಸಿಕೊಂಡು ಇಟ್ಕೋಬೇಕು.
ಎಲ್ಲ ತುಂಬ ಡ್ರೈ ಏನು ಮಾಡೋದು ಬೇಡ, ಒಂದು ಬೆಂದರೆ ಸಾಕು. ಚಪಾತಿ ಮಾಡೋದ್ರಿಂದ ಸ್ವಲ್ಪ ಇದೇ ಥರ ಇರಬೇಕು, ಮುಕ್ಕಾಲು ಭಾಗದಷ್ಟು ಬೆಂದಿರೋ ಸಾಕು. ಯಾಕಂದರೆ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಆಮೇಲೆ ಇದೆಲ್ಲ ತೆಗ್ದಾಗಿದೆ. ನಾನೀಗ ಇದೇ ಬಾಣಲಿನ ಇಡ್ತೀನಿ. ಎಣ್ಣೆ ಸ್ವಲ್ಪ ಸೈಡ್ಗೆ ತೆಗೆದ್ಬಿಟ್ಟು ಇದೇ ಬಾಣಲಿ ಇಡ್ತೀನಿ. ಈಗ ನಾನು ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಎಷ್ಟೇ ಕೊಬ್ಬರಿ ಹಾಕ್ತಿರೂ ಈ ಥರ ಬೇಳೆ ಹಾಕಿದಾಗ ನಾವು ಫ್ರೈ ಮಾಡಿದಾಗ ಚೆನ್ನಾಗಿರುತ್ತೆ ಪಲ್ಯಗಳಿಗೆ. ಹಾಗೆ ಕರಿಬೇವು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದೆಲ್ಲ ಫ್ರೈ ಆಯಿತು. ಈಗ ನಾನು ಈರುಳ್ಳಿ ಕಟ್ ಮಾಡಿರೋದು 2 ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದೇನು ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಇನ್ನು ಸ್ವಲ್ಪ ಹಾಕ್ಕೊತೀನಿ, ಬೇಗ ಫ್ರೈ ಆಗುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈರುಳ್ಳಿಗೆ. ಈಗ ಈರುಳ್ಳಿ ಮುಕ್ಕಾಲು ಭಾಗದಷ್ಟು ಫ್ರೈ ಆಗಿದೆ ಸ್ನೇಹಿತರೆ. ಈಗ ನಾನು ಖಾರದ ಪುಡಿ, ಜೀರಿಗೆ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರೋ ಅಂಥದ್ದು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಫ್ರೈ ಆಗಬೇಕು. ಈಗ ಇದು ಫ್ರೈ ಆಯಿತು. ಈಗ ನಾನು ಟೊಮಾಟೊ ಪೇಸ್ಟು, ಟೊಮಾಟೊ ತುರಿದಿಟ್ಕೊಂಡಿರೋದು 2 ಟೊಮಾಟೊನ ಸೇರಿಸ್ತಾಯಿದ್ದೀನಿ. ಈಗ ಟೊಮಾಟೊ ಏನಕ್ಕೆ ಹಾಕೋದು ಅಂದರೆ ಹಾಗಲಕಾಯಿ ಸ್ವಲ್ಪ ಕಹಿ ಇರುತ್ತೆ. ಈ ಟೊಮಾಟೊ ಹುಳಿ ಹಾಕಿದಾಗ ಸ್ವಲ್ಪ ಕಹಿನ ಒಡೆದಾಗುತ್ತೆ ಅಂತ ಹಾಕೋದು. ಇದು ಆಗಿದೆ. ನಾನು ಹಾಗಲಕಾಯಿನ ಎಣ್ಣೆಲಿ ಕರೆದಿಟ್ಟಿರೋ ಹಾಗಲಕಾಯಿನ ಹಾಕ್ತಾಯಿದ್ದೀನಿ. ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ. ನಾನು ಈ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕಾಗಿರೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಅರ್ಧ ಫ್ರೈ ಆಗಿದೆ. ನಾನೀಗ ಆಲೂಗಡ್ಡೆನ ಫ್ರೈ ಮಾಡಿರೋ ಆಲೂಗಡ್ಡೆನೂ ಸೇರಿಸ್ತಾಯಿದ್ದೀನಿ. ಆಲೂಗಡ್ಡೆಗೆ ಹಾಗಲಕಾಯಿಗೆ ಎಲ್ಲ ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಹಿಡಿಯೋ ಥರ ಸ್ವಲ್ಪ ಹಾಗಲಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಆಲೂಗಡ್ಡೆ ಕಡಿಮೆ ಹಾಕ್ಕೊಳ್ಳಿ.
ಇದು ಚಪಾತಿ ಜೊತೆಗಂತೂ ತಿಂತಾಯಿದ್ರೆ ತುಂಬಾ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಾಡಿ ಟ್ರೈ ಮಾಡಿ ಈ ಥರ. ನೋಡೋಕ್ಕೆ ಸೂಪರಾಗಿದೆ. ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಲಾಸ್ಟಿಗೆ ಕೊಬ್ಬರಿ ಹಾಕಬೇಕು. ಈಗ ಹಾಗಲಕಾಯಿ ಪಲ್ಯನ ಅದು ಗೊತ್ತಾಗೋದಿಲ್ಲ, ಅದೇ ಆ ಥರ ಇರುತ್ತೆ. ಈ ಥರ ಮಸಾಲೆ ಹಾಕಿ ಮಾಡಿ. ಒಂದು 5 ನಿಮಿಷ ಸಣ್ಣದಾಗಿ ಉರಿ ಇಟ್ಕೊಂಡು ಇದೇ ಥರ ಫ್ರೈ ಮಾಡಬೇಕು. ಯಾಕಂದರೆ ಉಪ್ಪು ಖಾರ ಎಲ್ಲ ಹಿಡಿಬೇಕು ಇದಕ್ಕೆ ಕಾಯಿಗೆ. ಈಗೆಲ್ಲ ರೆಡಿ ಆಗಿದೆ ಸ್ನೇಹಿತರೆ. ನನಗೆ ಲಾಸ್ಟಿಗೆ ಕೊಬ್ಬರಿ ಹಾಕ್ತಾಯಿದ್ದೀನಿ. 1 ಕಪ್ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ತುಂಬ ಟೇಸ್ಟಿಯಾಗಿರುವಂಥ ಹಾಗಲಕಾಯಿ ಆಲೂ ಫ್ರೈ ರೆಡಿ ಆಯಿತು. ಈಗ ನಾನು ಸರ್ವಿಂಗ್ ಪ್ಲೇಟಲ್ಲಿ ತಗೊಂಡು ತೋರಿಸ್ತೀನಿ. ಸ್ಟವ್ ಆಫ್ ಮಾಡ್ತೀನಿ. ಮಿಸ್ ಮಾಡಬೇಡಿ, ಮಿಸ್ ಮಾಡದೆ ಮಾಡಿ ತಿನ್ನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.